ನ್ಯೂಸ್ ಮಾಧ್ಯಮದಲ್ಲಿ ತನ್ನದೇ ಶೈಲಿಯನ್ನ ಹುಟ್ಟುಹಾಕಿದ ನಟಿ ಶ್ವೇತಾ ಶೆಟ್ಟಿ. ಬಿಗ್ ಬಾಸ್ ನಿಂದ ಹೊರಬಂದ ಇವರು ಮಾರ್ಗಿ ಅವತಾರ ಎತ್ತಿದ್ದಾರೆ. ಅರೆ ಇದೇನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಸ್ಟೋರಿ ನೋಡಿ ನಿಮ್ಗೂ ಗೊತ್ತಾಗುತ್ತೆ. ಎಸ್, ಬಿಗ್ ಬಾಸ್ ನಿಂದ ಹೊರ ಬಂದಿದ್ದೇ ತಡ ಹಲವರಿಗೆ ಸಿನಿಮಾಗಳಲ್ಲಿ ಅಭಿನಯಿಸೋ ಆಫರ್ಗಳು ಬರತೊಡಗಿದೆ. ಅದೇ ರೀತಿ ಶೀತಲ್ ಶೆಟ್ಟಿಗೂ ಸಿನಿಮಾಗಳ ಆಫರ್ಗಳು ಬರುತ್ತಿದ್ದು, ಶೀತಲ್ ನಟನೆಯ ಒಂದು ಚಿತ್ರ ಇಂದು ಸೆಟ್ಟೇರಿದೆ. ಈ ಚಿತ್ರ ಬೇರೆ ಯಾವುದೂ ಅಲ್ಲ, ಮಾರ್ಗಿ. ಹೌದು, ಟೈಟಲ್ ಕೇಳಿದ್ರೆ ನಾಗರಹಾವು ಚಿತ್ರ ನೆನಪಾಗುತ್ತೆ. ನಾಗರಹಾವು ಚಿತ್ರದಲ್ಲಿ ಎರಡನೇ ನಾಯಕಿ ಶುಭಾ ಅವರ ಹೆಸರು ಮಾರ್ಗಿ. ಇದೀಗ ಇದೇ ಹೆಸರು ಶೀತಲ್ ಅಭಿನಯದ ಚಿತ್ರಕ್ಕೆ ಟೈಟಲ್ ಆಗಿದೆ. ಇಂದು ನೆರವೇರಿದ ಚಿತ್ರದ ಮುಹೂರ್ತಕ್ಕೆ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಬಂದು ಚಿತ್ರತಂಡಕ್ಕೆ ಶುಭ ಕೋರಿದ್ರು. ಶೀತಲ್ ಅವರ ಸಿನಿಮಾ ಇವತ್ತು ಮುಹೂರ್ತ ಆಗ್ತಾ ಇದೆ, ಬಹಳ ಖುಷಿ ಆಯಿತು. ಸೊ ಅವ್ರು ಒಂದೊಂದ್ಸಲ ಏನಾಗ್ತಾ ಇತ್ತು ಅಂದರೆ ಅವ್ರು ಟೆಲಿಕಾಸ್ಟ್ ಆಗಬಾರ್ದು, ಅವ್ರಿಗೆ ಗೊಂದಲ ಆಗಬೇಕು, ಆ ಥರ ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ಹಂಗಿತ್ತು ಅಂತಲ್ಲಿ ಇವ್ರಿಗೆ ಮಾತಿಲ್ದರ ಪಾತ್ರ ಕೊಟ್ಟಿದ್ದಾರೆ. ಅದೇನು ದಬಾಗ್ತಾರೆ ನೋಡೋಣ ಅಂತ ನನಗೂ ಒಂದು ಆಸೆ. ಅಲ್ಲದೆ ವಿಶೇಷ ಎಂಬಂತೆ ಸಿನಿಮಾ PRO ನಾಗೇಂದ್ರ ಕ್ಲಾಪ್ ಮಾಡಿ ಚಿತ್ರತಂಡಕ್ಕೆ ಒಳ್ಳೆದಾಗ್ಲಿ ಅಂತ ಆಶಿಸಿದ್ರು. ಇದೊಂದು ಪಕ್ಕಾ ಥ್ರಿಲ್ಲರ್ ಓರಿಯೆಂಟೆಡ್ ಸಿನಿಮಾವಾಗಿದ್ದು, ನಾಯಕಿಯದ್ದೇ ಪ್ರಮುಖ ಪಾತ್ರ. ನಾಯಕಿಗೆ ಚಿತ್ರದಲ್ಲಿ ಕಿವಿ ಕೇಳುವುದಿಲ್ಲ, ಹಾಗೆ ಮಾತು ಆಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ದಿನ ಮನೆಯಲ್ಲಿ ನಡೆಯುವ ಘಟನೆಯೇ ಚಿತ್ರದ ಕಥಾ ಹಂದರ. ಮಾರ್ಗಿ ಸಿನಿಮಾ ಶಿವರಾಜ್ ಅವರು ಡೈರೆಕ್ಟ್ ಮಾಡ್ತಾ ಇರೋಂಥ ಸಿನಿಮಾ. ಸುಮಾರು ಒಂದು ಮಂತ್ ಮುಂಚೆ ಬಂದವ್ರು ನನ್ನ ಅಪ್ರೋಚ್ ಮಾಡಿದರು. ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಇದು. ಕಂಪ್ಲೀಟಾಗಿ ಒಬ್ಬಳೇ ಹೆಣ್ಮಗಳು ಮನೇಲಿರುವಾಗ ಏನಾಗಬಹುದು ಅಥವಾ ಯಾವುದಾದ್ರೂ ಕಷ್ಟದ ಸಂದರ್ಭ ಬಂದಾಗ ಯಾವ ರೀತಿ ಫೇಸ್ ಮಾಡ್ಬೋದು ಅಂತ ಹೇಳಿ. ಸೊ ಇಂಥ ಪಾತ್ರವನ್ನು ಮಾಡಬೇಕು ಅಂದಾಗ ಸಿನಿಮಾ ಡೈರೆಕ್ಟ್ರು ಯಾವಾಗ ಸ್ಟೋರಿ ಹೇಳಿದ್ರು ಆವಾಗಲಿಂದಲೂ ನಾನು ಇದ್ರ ಬಗ್ಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವತ್ತಂತೂ ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟ್ ಇರುತ್ತೆ. ಇನ್ನು ಸಿನಿಮಾವನ್ನು ಶಿವರಾಜ್ ಅನ್ನೋರು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದು, ಚಿತ್ರೀಕರಣ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗಲಿದೆ. ಸಸ್ಪೆನ್ಸ್ ಮತ್ತು ಒಂದು ಥ್ರಿಲ್ಲರಲ್ಲಿ ಸಿನಿಮಾ ಮಾಡುವಂತ ಮಾಡ್ತಾ ಇದ್ದೀವಿ ಸರ್. ಮಾರ್ಗಿ ಅಂತ ಒಂದು ಹುಡುಗಿಗೆ ಒಂದು ನೇಮ್ ಇದು ಮಾಡಿದ್ದೀವಿ ಸರ್. ಅಂದರೆ ಮಾರ್ಗ್ರೆಟ್ ಅಂತ ಸಿನಿಮಾದಲ್ಲಿರುತ್ತೆ. ಟೈಟ್ಲು ಬಂದು ನಾವು ಮಾರ್ಗಿ ಅಂತ ಮಾಡ್ಕೊಂಡಿದ್ದೀವಿ. ಒಟ್ನಲ್ಲಿ ಚಿತ್ರತಂಡವು ಒಂದೊಳ್ಳೆ ಕಥೆ ಮತ್ತು ತಂಡವನ್ನ ಇಟ್ಕೊಂಡು ಸಿನಿಮಾ ಮಾಡಲು ಮುಂದಾಗಿದ್ದು, ಯಾವ ರೀತಿ ಮೂಡಿ ಬರಲಿದೆ ಅನ್ನೋದನ್ನ ಚಿತ್ರ ತಯಾರಾದ ನಂತರವೇ ನೋಡಬೇಕಿದೆ. ರಕ್ಷಾ ಕೂರ್ಗ್ ಫಿಲಂ ಬ್ಯೂರೋ, ಸುದ್ದಿ ಟಿವಿ.